ಜೋಡಿ ಹಕ್ಕಿಯು. ನೀವು ಇನ್ನೊಂದು ದಿನ ಹೋಗಿರಂತ ಸುಮ್ಮನಿರಿ. ರಾಮ ನೀನು ಬಿರ್ನೆ ಹೋಗಿ ಬರಲ್ಲ. ರಾಮೋರ ತಗೊಳ್ಳಿ, ಹಾಲು ಕುಡ್ಕೊಂಡು ಹೋಗಿ. ಕುಡಿ ಕುಡಿ ಬೇಕು. ಸರಿಯಪ್ಪ ಬರ್ತೀನಿ. ಆಯಾ ಬರ್ತೀನಿ. ಇಬ್ಬರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ಲೇ ಬಾಬು, ಜಗ್ಗ ಸುಧಾರಿಸ್ಕೋಬಾರ್ದಕ್ಕಲ್ಲ, ಬೆವ್ರು ಕಿತ್ಕೊಂಬರ್ಬೇಕು, ಹಂಗ ಮಾಡಬೇಕು. ನೀನು ಯಾಕೆ ನಿಂತಿದ್ಯಾ? ಅಡಿ ಕೈಗೆ. ಗುರುಗಳೇ ಅಡಿಲ್ಲ ಆಚೆಗೆ, ನಡಿಯೋ ಆಚೆಗೆ. ಇದ್ಯಾ ಗುರುಗಳೇ? ನೋಡಿದ್ರೇನ್ರಲ್ಲ, ಹಾಲು ಕುಡಿದ ಮಗಿಗೆ ಲೋಟದ ಗಾತ್ರನೇ ಗೊತ್ತಾಗೋಕ್ಕಿಲ್ವಂತೆ. ಯಾವ ಲೋಟ ಗುರುಗಳೇ? ಅಯ್ಯ ನಿನ್ನಲ್ಲೇ ಲಗ್ನ ಆಗಬೇಡ ಅಂತ ಬಡ್ಕಂಡೆ, ನನ್ನ ಮಾತು ಮೀರಿ ಲಗ್ನನೂ ಆಗ್ಬಿಟ್ಟೆ, ಹೆಂಡ್ರ ಜೊತೆ ಹನಿಮೂನ್ಗೂ ಓಟ್ ಬಂದ್ಬಿಟ್ಟೆ. ಸಾಲ್ದು ಅಂತ ಆ ಇಸ್ಯನ ಊರು ತುಂಬ ಡಂಗೂರ ಬಡ್ಕೊಂಬಂದಿದ್ಯಾ? ಯಾವ ಡಂಗೂರ ಗುರುಗಳೇ? ಅಯ್ಯ ನಿಮ್ಮಲೇ ಬಡ್ಡೆತವ ಗುರುಗಳೇ. ಈ ನನ್ನ ಮಕ್ಕಳು ಹೇಳಿದ್ರಾ? ಇವ್ರ ಮಾತು ಕೇಳಬೇಡಿ ನೀವು. ಒಂದಕ್ಕೆ 101 ಅಂತ ಹೇಳ್ತಾರೆ. ಅವ್ರ ಮಾತು ಬಿಟ್ಟಾಕ್ಲ, ನೀನು ಹನಿಮೂನ್ಗೆ ಹೋಗಿದ್ದೋ ಇಲ್ಲೋ ಅಷ್ಟು ಹೇಳು. ನೀವು ಹಂಗೆಲ್ಲ ಕೋಪ ಮಾಡ್ಕೊಂಡು ಕೇಳಿದ್ರೆ ನಾನು ಹೆಂಗೆ ಹೇಳಿ? ನನ್ನ ಕಡೆನೂ ಒಂದು ನ್ಯಾಯ ಇರ್ತೈತೆ ಅಲ್ಲೂರ. ನಾನೀಗ ಹೋಗ್ಬಿಟ್ಟು ಸುಮ್ಕೆ ಬಂದ್ಬಿಟ್ನಾ? ನೋಡಿ ನಿಮ್ಗೋಸ್ಕರ ಏನು ತಂದೀವ್ನಿ. ಏನು? ಸ್ವೆಟ್ರು, ಚಳಿಗೆ. ಇನ್ನೇನು ಚಳಿಗಾಲ ಶುರು ಆಯ್ತಲ್ಲ, ನಿಮ್ಮ ಆರೋಗ್ಯದ ಕಡೆನೂ ಅಷ್ಟು ಗಮನ ಕೊಡಬೇಕು ಗುರುಗಳೇ. ಸರಿ ಸರಿ ನಡಿ, ತಾಲಿ ಮಾಡೋಗು. ತಕೊಳ್ಳಿ. ಗುರುಗಳೇ, ಹೇಳೋದೇ ಮರ್ತೋದೆ, ಇವತ್ತು ಮನೆಯಾಗೆ ಹಬ್ಬ. ನಾನು ನಿಮ್ಮನ್ನ ನೋಡಿ ಇದನ್ನ ಕೊಟ್ಟೋಗುಮ ಅಂತ ಅಷ್ಟೇ ಬಂದಿದ್ದು. ನೀವು ಕನ್ಸಾಗಿ ಬೇರೆ ಬಂದ್ಬಿಟ್ಟಿದ್ರಿ. ಅದಕ್ಕೆಯ ಇವಾಗ ಹೋಗಿ ನಾಳೆಯಿಂದ ಕರೆಕ್ಟಾಗಿ ಬಂದ್ಬಿಡ್ತೀನಿ, ಓಕೆನಾ? ಲೇ ಕಳ್ಳ, ಕಳ್ಚ್ಕೊಳಕ್ ನೋಡ್ತಾ ಇದೀಯನಾ? ನಡಿ, ಕಂಕಣ ಕಟ್ತೀನಿ. ಕಂಕಣ ಇಲ್ಲೈತಲ್ಲ ಗುರುಗಳೇ? ಅದು ಹೋದ ವರ್ಷ ಕಟ್ಟಿದ್ದು, ಬರಲ್ಲ. ಎಲ್ಲ ಅಲ್ಲ ಕಲ, ವರ್ಷ ವರ್ಷ ದೀಪಾವಳಿ ಹಬ್ಬಕ್ಕೆ ಕಂಕಣ ಕಟ್ಕೊಂತಿದ್ದು ಮರ್ತೋಗ್ಬಿಟ್ಟೇನಲ್ಲ. ನೋಡ್ಲಾ, ಈ ಕಂಕಣ ಕೈಯಾಗಿದ್ರೇ ಅವನು ನಿಜವಾದ ಪೈಲ್ವಾನ ಅನ್ನೋದು. ಇದಕ್ಕೆ ಯಾವುದೇ ಕಾರಣಕ್ಕೂ ಕಳಂಕ ಬರಬಾರ್ದು. ಮುಖ್ಯವಾಗಿ ನೀನೀಗ ಸಂಸಾರಸ್ಥ ಏನೋ, ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಹುಷಾರು ಹುಷಾರು. ಏನಾದರೂ ಈ ಕಂಕಣಕ್ಕೆ ಕಳಂಕ ಬಂತು ಆಗ ನೀನು ನಿಜವಾದ ಪೈಲ್ವಾನೇ ಅಲ್ಲ. ಏನೋ ಅರ್ಥ ಆಯ್ತಾ? ಗುರುಗಳೇ, ಯಾವುದೇ ಕಾರಣಕ್ಕೂ ಈ ಕಂಕಣಕ್ಕೆ ಕಳಂಕ ಬರ್ದಂಗೆ ನೋಡ್ಕೊತೀನಿ. ಆಯ್ತು, ಹೊಟ್ ಬಾ, ಒಳ್ಳೇದಾಗ್ಲಿ ನಿನಗೆ. ಸರಿ ಗುರುಗಳೇ, ನಾನು ಬರ್ತೀನಿ. ಲೇ ಬಾಬು ಜಗ, ನಿಮ್ಗೆಲ್ಲ ಹ್ಯಾಪಿ ದೀಪಾವಳಿ. ಗಂಡ್ರಲ್ಲ ತಾಲಿ ಮಾಡ್ರ. ಸ್ವೆಟ್ರು ಪರವಾಗಿಲ್ವೇ? ನನ್ನ ಆರೋಗ್ಯದ ಬಗ್ಗೆ ತಾನೇ ಕಾಳಜಿ ವಹಿಸ್ಕೊಂಡವನೇ. ಎಷ್ಟಾಗಲಿ ನನ್ನ ಸಸ್ಯ ಅಲ್ವಾ? ಚಳಿಗಾಲಕ್ಕೆ ಆಯ್ತದೆ, ಕೆಲ್ಸಕ್ಕೆ ಬರ್ತದೆ. ಮಾಡ್ರ ಕಸರತ್ತ. ನೋಡಿದ್ರ, ಅದಕ್ಕೆ ಹೇಳಿದ್ದು
ಅವನು ಗರಡಿ ಮನೆಗೆ ಹೋದ್ರೆ ಮನೆನೇ ಮರ್ತು ಬಿಡ್ತಾನೆ. ಚಿಕ್ಕ ವಯಸ್ಸಿಂದನೂ ಹಾಗೆ. ನೀವು ಬೇರೆ ನಾನು ಬರಲಾಳಿ ಅಂದ್ರೆ ಅಂತ ಕೇಳ್ತೀರಿ. ಇದೇನು ಹಿಂಗನ್ಬಿಟ್ರಿ ಸಾಹೇಬ್ರೆ, ನಿಜವಾಗ್ಲೂ ನಮ್ಮ ಅಳಿಯ ಒಳ್ಳೆ ಕುಸ್ತಿಪಟುನೇ. ನನಗೂ ಅವ್ರ ಹತ್ರ ಕುಸ್ತಿ ಕಲಿಬೇಕು ಅಂತ ಆಸೆ ಇದೆ. ಸರಿ ಹೋಯ್ತು, ಎಲ್ಲಾದ್ರೂ ಅವನ ಹತ್ರ ಹೇಳ್ಬಿಟ್ಟಿರ ನೀವು ಬ್ಯಾಂಕ್ ಕೆಲಸ ಬಿಟ್ಟು ಗರಡಿ ಮನೇಲೆ ಕುತ್ಕೊಳಂಗ್ ಮಾಡ್ಬಿಡ್ತಾನೆ ಅಟ್ಟೆಯ. ಸಾಹೇಬ್ರೆ, ನನಗೆ ಅಳಿಯಂದ್ರು ತೋಟಗಾರಿಕೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಏನ ತೋಟಗಾರಿಕೆನ? ಹ್ಞೂ, ನಮ್ಮನೆಗೆ ಊಟಕ್ಕೆ ಬಂದಾಗ ಯಾವ ಗಿಡ ಹೆಂಗ್ ನೆಡಬೇಕು, ಹೆಂಗ್ ಬೆಳೆಸ್ಬೇಕು, ಹೆಂಗ್ ನೋಡ್ಕೋಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದು ನೋಡಿ ಮಜಾನ, ನಿಮ್ಮಿಂದ ನನ್ನ ಮಗನ ಬಗ್ಗೆ ವಿಷಯ ತಿಳ್ಕೊಳಂಗಾಯ್ತು. ರಾಮ ಬರಲ್ಲ ಇಲ್ಲಿ. ಇಲ್ಲ ನಿಮ್ಮ ಮಾವನವರಿಗೆ ತೋಟಗಾರಿಕೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ಯಂತೆ. ಹೊಸಿ ನನಗೂ ಹೇಳ್ಕೊಡ್ಲ? ಸಾಕು ಬಿಳಿ ಹಲ್ ತೋರಿಸಿದ್ದು. ಎಣ್ಣೆ ಸ್ನಾನ ಆಗ್ಬೇಕು, ಹೋಗು. ಹಂಗ ಅಪ್ಪಯ್ಯ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬತ್ತಿ ನೋಡಿ. ಇಲ್ಲ ಹಿಂಗೋಗಿ ಹಿಂಗೆ ಹೆಂಗ್ಲಾ ಬರ್ತೀಯ ನೀನು? ಇವತ್ತು ಎಣ್ಣೆ ಸ್ನಾನ ಅತ್ತೆ ಮನೆಯವ್ರ ಕಡೆಯಿಂದ ಆಗ್ಬೇಕಲ್ಲ. ಅಪ್ಪಯ್ಯ ಬೇಡ ಸುಮ್ಕಿರಿ, ನಾನು ಯಾವಾಗ ಮಾಡ್ಕೊತೀನಿ. ಬಿಗ್ರೆ ಇವ್ನು ಈಗ ಹೇಳಿದ್ರೆ ಮಾತು ಕೇಳಲ್ಲ. ಜಯ, ಸೇವಕ ಒಲೆ ಉರಿತಾನೆ ಇಲ್ಲ ಜಯ. ಎಲ್ಲ ಹಸಿಸೋದ ಸದಕ, ಅದಕ್ಕೆ ಉರಿತಾ ಇಲ್ಲ. ಹೊಸಿ ಇದನ್ನ ನೋಡು. ಸರಿ ಸದಕ, ನೀವು ಸೈಡ್ ಬನ್ನಿ ನೋಡು. ಬಿಗ್ರೆ ಬನ್ನಿ, ಕೈ ಬಿಡಬೇಡಿ ನೀವು. ಬರಲ್ಲ ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ. ಸುಶಿ, ಜಾನು ಎಲ್ಲಿದ್ದೀರಾ? ಬನ್ನಿ. ಅದಕ್ಕೆ ಎಣ್ಣೆ ತಗೊಂಬನ್ನಿ ನೀವು. ಅವ ಏನ್ ಎಲ್ಲರನ್ನ ಕರಿತಾ ಇದ್ದೀರಾ? ಅದಕ್ಕೆಲ್ಲ ಸಂಪ್ರದಾಯ, ಸುಮ್ ಕೂತಲ್ಲ ನೀನು. ಇವರೆಲ್ಲ ಎಲ್ಲಿ? ನಂದಿತಾ, ಮಾವ. ಅಶೋಕ ಇಲ್ಲಮ್ಮ. ಅಶೋಕ್ ಬಿರ್ನಿ ಹೇಳ್ಕೊಂಬ ಅವನ್ನ. ಹೋಗು ಸಾಧಕ, ನೀವು ಹೋಗಿ, ಬರಕಿಲ್ಲ ಹೋಗಿ. ಸರಿ ಮಾವ. ಅಳಿ ಅಂದ್ರೆ ಇದೇನಿದು ಬಟ್ಟೆ ಬಿಚ್ಚಿ? ಮಾವ ಎಲ್ರ ಮುಂದೆನಾ? ಬೇಡ ಬೇಡ. ಏಯ್, ಕುಸ್ತಿ ಆಡುವಾಗ ಬಿಚ್ಚಲಿಲ್ಲ ಹಂಗೆ ಅನ್ಕೊಂಡ್ ಬಿಚ್ಚೀಗ. ಅಪ್ಪಯ್ಯ ಬಿಚ್ಚ ಸುಮ್ಕೆ ಬಿಚ್ಚು. ಅಪ್ಪಯ್ಯ ಬಿಚ್ಚ ನೀನು, ಬಿಚ್ಚು ಬಿಚ್ಚು. ತೆಗಿಲ್ಲ ನೀನು, ಬಿಡಿ. ಆಯ್ತು ಬಿಡ್ಲ. ಮಗ ಇವ. ಸುಶಿ, ಬಾ ಎಣ್ಣೆ ಹಚ್ಚು. ಬನ್ನಿ ಅಮ್ಮ, ಬನ್ನಿ ಬನ್ನಿ. ಸಂಪ್ರದಾಯ ಕುತ್ಕೊಳ್ಳ. ಓಹೋ ಎದ್ದ ಇವನು. ಯಾಕೆಮ್ಮ? ತಟ್ಟಿ ತಟ್ಟಿ. ಬಮ್ಮ. ನಾನು ಏಯ್ ಎದ್ದಾಡ್ಬೇಕಿಲ್ಲ, ಎದ್ದಾಳಂಗಿಲ್ಲ ನೀನು. ಎಲ್ಲಿ ಅಶೋಕ ಬರ್ಲಿಲ್ಲ ಇನ್ನ? ಬಾರ್ಲಾ, ಎಣ್ಣೆ ತಾನ ಮಾಡು ಅಂದ್ರೆ ಓಡೈತೀಯ. ಅಶೋಕ ಬಾ, ನಡಿ, ನಡಿ. ಮಗುದ್ರಲ್ಲಿ ತಟ್ ಬಿಚ್ಚು, ಬಾಬಾ ಕೂತ್ಕೊ. ಬಿಚ್ಚಿದೆ, ಅವೆಲ್ಲ ಸಂಪ್ರದಾಯ ಆಚರಣೆ ಮಾಡ್ಬೇಕಲ್ಲ. ಇಲ್ಲ ಅಣ್ಣ ಮಾಡ್ಸ್ಕೊಂತ ಇಲ್ವಾ? ಕೊಳ್ಳ.
ಬನ್ನಿ 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 ತೆಗಿ ಬನ್ನಿ ತೆಗಿ ಹಂಗೆ ಎಣ್ಣೆ ಹಚ್ಚಕಾಯ್ತದಲ್ಲ ತೆಗಿ ಹಂಗೆ ಹಚ್ಚಕಾಯ್ತದಲ್ಲ ಅವಾಚ್ ಎಣ್ಣೆ ಆದ್ರೂ ಪರವಾಗಿಲ್ಲೋ ಕುದ್ಗ ಕುದ ನಂದಿತಾ ನಿನ್ನ ಗಂಡಗೆ ಎಣ್ಣೆ ಹಚ್ಚಮ್ಮ. ಇವ್ರಿಗೆ ನೆನ್ನೆ ಕುಡ್ದಿರೋ ಎಣ್ಣೆನೇ ಇಳ್ದಿರೋದಿಲ್ಲ. ಈಗ ಇವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಬೇರೆ ಮಾಡಿಸ್ಬೇಕಾ? ಬಾ 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 ನಂದಿತಾ ತಟ್ಟು ಜೋರಾಗಿ ತಟ್ಟು, ತಲೆ ಒಳಗಿರೋ ಮಟ್ಟಿ ಎಲ್ಲ ಆಚೆ ಬಂದ್ಬಿಡ್ಬೇಕು ಹಂಗೆ ತಟ್ಟು ಅವನಿಗೆ. ಮೈಗೆಲ್ಲ ಎಣ್ಣೆ ಹಚ್ಚಿ. ಕುಂದ್ರಲ್ಲ ಕಲಸ್ ನೀಟಾಗಿ ಹಚ್ಚಿ. ಓಕೆ ಅಶೋಕ ಸೀಗೆಕಾಯಿ ಪೌಡ್ರ್ ಹಾಕು 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 ಹಾಕು. ಹೆಂಗೆ ಯಾಕ್ಲಾ ಹುಷಾರಿಕಲ್ಲ ಜಾರ್ ಬಿದ್ದೀಯಾ? ಸಿಮೆಂಟ್ ನಿಧಾನಕ್ಕಲ್ಲ. ಅವನು ಚಿಕ್ಕ ಹುಡುಗಾಗಿದ್ದಾಗಿಂದ ಹಾಗೆಯ ನಾಚಿಕೆ ಸ್ವಭಾವ. ಒಂದ್ಸಲ ಅಂತೂ ಸ್ನಾನ ಮಾಡಿಸುವಾಗ ಹೊಡೋಗ್ಬಿಟ್ಟ, ಚಡ್ಡಿನೂ ಹಾಕಿರ್ಲಿಲ್ಲ. ಅಯ್ಯೋ ಜೈ ಹನುಮಾನ ಧ್ಯಾನ ಗುಣ ಸಾಗರ ಜೈ ಕಪೀಸ ಪೂಜಾ. ಬಟ್ಟೆ ಹ್ಞೂ ನಾನು ಇನ್ನ ಹಾಕೊಂಡಿಲ್ಲ, ಹೋಗಿ ಬರ್ತೀನಿ. ಅಪ್ಪ ಅಮ್ಮ ನನಗೆ ಹೊಸ ಬಟ್ಟೆ ತಂದ್ಕೊಟ್ಟಿದ್ದಾರೆ. ಯಾಕೆ? ಅಳಿಯಂಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಹೊಸ ಬಟ್ಟೆ ತಂದ್ಕೊಡೋದು ಸಂಪ್ರದಾಯ. ತಗೊಳ್ಳಿ, ಹಾಕೊಳ್ಳಿ. ಸರಿ, ಅಲ್ಲಿ ಮಡಗ್ಬಿಟ್ಟು ನೀವು ಹೋಗಿ. ಅಯ್ಯೋ, ನಾನೀಗ ಹೊರಗೆ ಹೋದ್ರೆ ಅಳಿಯಂಗೆ ಬಟ್ಟೆ ಸೈಜ್ ಕರೆಕ್ಟ್ ಆಯ್ತಾ, ಚೆನ್ನಾಗಿ ಕಾಣಿಸಿದ್ಯಾ ಅಂತ ಕೇಳ್ತಾರೆ. ತಗೊಳ್ಳಿ, ಹಾಕೊಂಡು ನೋಡಿ, ನಾನು ಆಮೇಲೆ ಹೋಗ್ತೀನಿ. ಇದೊಳ್ಳೆ ಸರ್ ಹೋಯ್ತಲ್ಲ, ನೀವು ಇಲ್ಲಿರುವಾಗ ನಾನು ಹೆಂಗ ಕಳ್ಳಿ? ಸರಿ, ನಾನು ಆ ಕಡೆ ತಿರ್ಕೋತೀನಿ, ನೀವು ಹಾಕೊಳ್ಳಿ. ತಗೊಳ್ಳಿ. ಸರಿ, ಅಲ್ಲಿ ಮಡಗಿ. ತಿರುಗಬಾರ್ದು. ನೀವು ತಿರುಗಬಾರ್ದು. ಅಯ್ಯೋ, ನಾನು ಎಲ್ಲಿ ತಿರುಗಿದ್ದೀನಿ? ತಿರುಗಲ್ಲಿ ಹೇಳ್ತೀನಿ.
ಹೇಳಿದ್ನಲ್ಲ. ಅಯ್ಯೋ ನಾನೇನ್ ತಿರುಗ್ದೆ ಇವಾಗ. ಅಯ್ಯೋ, ಅದೇ ತಿರುಗಿ ಆ ಕಡೆ. ಆಯ್ತಾ? ಆಗೋಯ್ತು, ಒಂದ್ 2 ನಿಮಿಷ. 2 ನಿಮಿಷ ಆಗೋಯ್ತು. ಇನ್ನೊಂದು ನಿಮಿಷ ಐತೆ. ತಿರ್ಕೊಳ್ಳಿ ಇವಾಗ. ಚೆನ್ನಾಗಿ ಕಾಣ್ತಿದೆ. ನನ್ಗಿಂತ ನಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಡ್ರೆಸ್ ಸೈಜ್ ಕರೆಕ್ಟಾಗಿ ಗೊತ್ತಿದ್ಯಾನೋ. ಜಾನಕಿ, ಅನು ಬಂದು ಅನ್ಸುತ್ತೆ, ನಾನು ಹೋಗ್ತೀನಿ. ಸಂದಾಗೈತೆ ಬಟ್ಟೆ. ಮಾವನ್ ಸೆಲೆಕ್ಷನ್, ಅತ್ತೆ ಸೆಲೆಕ್ಷನ್. ಜಾನಕಿ, ಜಾನಕಿ. ಹೇ ಅನು, ಬಾ ಒಳಗೆ. ಹಾಯ್ ಜಾನು, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹೇಗಿದ್ಯೆ? ನಾನು ಚೆನ್ನಾಗಿದ್ದೀನಿ. ನೀವು ಹೇಳಿ ಮೇಡಮ್, ಹೇಗಿತ್ತು ಹನಿಮೂನು? ತುಂಬಾ ಪೀಸ್ಫುಲ್ ಆಗಿತ್ತು ಅನು. ಆಮೇಲೆ? ಚೆನ್ನಾಗಿತ್ತು. ಹಾಂ, ಆಮೇಲೆ? ತುಂಬಾ ಖುಷಿ ಕೊಡ್ತು. ಆಮೇಲೆ? ಏ, ಇದನ್ನ ಕೇಳಕ್ಕೆ ನಾನು ಹುಡ್ಕೊಂಡು ಬಂದ್ಯಾ? ಆ್ಯಕ್ಚುಲಿ ಇದಲ್ಲ, ಬೇರೆ ಕೆಲಸ ಇತ್ತು. ಏನು? ನಾನು ನೀನು ಸೇರಿ ಎಲ್ಲ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಮಾಡಿದ್ವಲ್ಲ, ಅದು ಬೇಕಿತ್ತು. ಹೋ, ಅದಾ? ಕೊಡ್ತೀನಿ ಬಾ ಒಳಗೆ. ಆದರೆ ಇವತ್ತು ನಮ್ಮ ಜೊತೆನೇ ಇದ್ದು ಪೂಜೆ ಮುಗಿಸ್ಕೊಂಡು ಹಬ್ಬ ಆಚರಿಸ್ಕೊಂಡು ಹೋಗಬೇಕು. ಓಕೆ? ಅಲ್ಲ, ಮನೇಲಿ ನೀನು ಹೇಳ್ಬೇಡ, ಬಾ ಒಳಗಡೆ. श्रीगुरुभ्यो नमः। ओं गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमो नमः। माघमार्गं देवानां गमनार्थं सरस्वतां प्रियाग्रन्थारवं भक्त्या देवताह्वानलाञ्छनम्। ओं शुक्लां भरधरं विष्णुं शशिवर्णं चतुर्भुजं प्रसन्नासनं ध्याये सर्वविघ्नोपशान्ते। महागणाधिपतये नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी महालक्ष्मी नमोस्तुते। नमस्तेऽस्तु महामाये श्रीपीठे सरपूजिते शङ्खचक्रागदाहस्ते महालक्ष्मी नमोस्तुते। वनस्पति रसोपेतो गन्धाढ्योपकोत्तमः सर्वदेवानां धूपोऽयं प्रतिगृह्यतां धूपमाग्रापयामि। महागणपतिमावाहयामि स्थापयामि पूजयामि। ओं हिरण्यपात्रं मदोः पूर्णं ददाति हेमदव्योसानेदेकदा ब्रह्मणो भरते एकदैवा यजमानः आयुस्तेजो ददाति मदव्योसानेदेकदा ब्रह्मणो पुष्टिमस्ये बहुराय स्मोयस्य राजास्तम सर्वमंगलमांगल्ये श्री सर्वार्थसाधिके शरण्ये त्र्यंबके गौरी महालक्ष्मी नमोस्तुते। महालक्ष्मी च विद्महे विष्णुपत्नी महालक्ष्मी च विद्महे विष्णुपत्नी धीमहि तन्नो लक्ष्मी प्रचोदयात्। करशरणकृतं वा कायजं कर्मजं वा श्रवणानयनजं वा मानसं वा पराधं विहितमाविहितं वा सर्वमेतच्च मेता जय जय करुणाब्जे श्रीमः देवशुद्धो हरशुद्धो महादेवाभिर्वाचिलोचनं वस्त्रवस्येमाक्षवेन्द्राः स्थिरैरङ्गैः सुष्ठुवागुं सप्तनोभिः संविदायुं दीर्घमायुः